ನೀವು ಎರಡೆರಡು ವರ್ಷಕ್ಕೂ ಬದಲಾವಣೆ ಆಗ್ತೀರಿ, ಒಂದೊಂದು ವರ್ಷಕ್ಕೂ ಬದಲಾವಣೆ ಆಗ್ತೀರಿ, ಬೇಕಾದ ಕಡೆ ಹಾಕಿಸ್ಕೊತೀರಿ. ನಿಮಗೆ ಗೃಹ ಮಂತ್ರಿಗಳು ಏನು ಬೇಕಾದರೂ ಮಾಡ್ತಾರೆ. ಯಾರೇ ಗೃಹ ಮಂತ್ರಿಗಳು ಬಂದರೂ ನೀವು ಹೇಳ್ದಂಗೆ ಕೇಳ್ತಾರೆ. ಇವರು ಪೊಲೀಸ್ನವ್ರದ್ದು ನರಕ, ಪೊಲೀಸ್ ಕಾನ್ಸ್ಟೇಬಲ್ ಆ ಒಂದು ವರ್ಗ ನರಕದಲ್ಲಿ ಬದುಕ್ತಾ ಇದ್ದಾರೆ. ನಾನು ಇವತ್ತು ಹೇಳ್ತೀನಿ, ಇನ್ನು 15 ದಿವಸ ನೋಡ್ತೀನಿ ವರ್ಗಿ ಬಗ್ಗೆ ತೀರ್ಮಾನ ನೀವು ತಗೊಳ್ಕೊಳ್ದೇ ಇದ್ರೆ ಮತ್ತು ಟೋಪಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದೇ ಇದ್ರೆ ಭಾರಿ ಹೋರಾಟ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ಕೊಡ್ತಾನೆ. ಸರ್, ಈಗಾಗಲೇ ತಾವು ಧರಿಸಿರುವಂತ ಟೋಪಿಯಲ್ಲಿರುವಂತ ಏನ್ ಡಿಫೆಕ್ಟ್ ಏನಿದೆ ಇದರಲ್ಲಿ, ಮತ್ತೆ ಯಾವ ತರ ಬೇಕು ಅಂತ ಅಂದ್ರೆ ಕಾನ್ಸ್ಟೇಬಲ್ಗಳು ಇಲ್ಲ ಒಂದು ಯಾವ ತರ ಅನ್ನೋದು ನಾನು ಸೆಲೆಕ್ಟ್ ಮಾಡಿದ್ರೆ ಪೊಲೀಸ್ನವ್ರು ಒಪ್ಪೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಈಗ ನಿಮ್ಮೊಂದು ಮಾತು ಹೇಳಿದೆ, ಈ ಟೋಪಿ ಎಷ್ಟು ಬೇಗ ತೆಗೆದ್ರೆ ಸಾಕು ಅಂದ್ಬಿಟ್ಟಿದೆ. ಅಂದರೆ ಅಷ್ಟು ತಲೆಯನ್ನು ಹಿಡ್ಕತ್ತದೆ ಇದು. ಇದೊಂದು ರೀತಿ ಹಿಂಗೆ ಹಿಡಿದು ಬಿಡ್ತದೆ. ಇಲ್ಲಿ ಏನಿರೋದಿಲ್ಲಿ ಮೆದುಳು. ಈ ಮೆದುಳಿದ್ರೆ ಯಾರಿಗಾದ್ರೂ ಪೊಲೀಸ್ ಅಧಿಕಾರಿಗಳು ದೊಡ್ಡವ್ರಿಗೆ ಮೆದುಳಿದ್ರೆ, ಮೆದುಳು ಅನ್ನೋದಿದ್ದರೆ ಮೊದಲು ಇದನ್ನು ತೆಗೆದು ಭಾಳ ಇದು ತೂಕ ಕಡಿಮೆ ಆಗಬೇಕು ಮತ್ತು ಅಲಂಕಾರ ಆಗಿರಬೇಕು. ಇದು ನಿಜವಾಗ್ಲೂ ಈ ಟೋಪಿ ಯಾವುದೋ ಕಾಲದ್ದು, ಬ್ರಿಟಿಷರ ಕಾಲದ್ದಿದು. ಇದನ್ನು ನೀವು ಇಟ್ಕೊಂಡು ಇದನ್ನು ತೆಗಿಯೋಕ್ಕಾಗಲ್ಲ. ತೆಗೆದುಬಿಟ್ರೆ ಅವರು DCP ಆಗೋಯ್ತಾರೆ, ತೆಗೆದ್ರೆ ಅವರು ACP ಆಗೋಯ್ತಾರೆ, ತೆಗೆದ್ರೆ ಅವರು ಇದಾಯ್ತು. ಇದು ತಾರತಮ್ಯ, ಭಾರಿ ತಾರತಮ್ಯ ಹೋಗಲೇಬೇಕು. ಇದು ಹೋಗಲಿಲ್ಲ. ನೀವು ನೋಡಿ 15 ದಿವಸದಲ್ಲಿ ತೀರ್ಮಾನ ತಗೊಳ್ಳಿಲ್ಲ, ನಾನು ಜೈಲಿಗೆ ಹಾಕಿದ್ರು ಚಿಂತೆ ಇಲ್ಲ. ಇಡೀ ರಾಜ್ಯದ ಉದ್ದಗಲಕ್ಕೂ ಕಂಡರಿಯದಂಥ ಚಳವಳಿ ಕನ್ನಡ ಚಳವಳಿ. ಒಟ್ಟ ಪಕ್ಷ ಜೊತೆಗೆ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳನ್ನು ಸೇರಿಸ್ತೀವಿ, ಕರಿತೀವಿ, ಹೋರಾಟಕ್ಕೆ ನಿಲ್ತೀವಿ. ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೇನಾದರೂ ಮುಖ್ಯಮಂತ್ರಿಗಳನ್ನ, ಗೃಹ ಸಚಿವರನ್ನ ಭೇಟಿಯಾಗಿ ಇದು ಬದಲಾಯಿಸಬೇಕು ಅಂತ ಏನಾದರೂ ಮಾತಾಡ್ತೀರಾ ಅಂತ? ಇಲ್ಲ, ಮಾತಾಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ನಾನೀಗ ಹೇಳಿರ್ತಕ್ಕಂಥದ್ದು ಅವರೆಲ್ಲರಿಗೂ ಗೊತ್ತಾಗುತ್ತೆ. ಮಾತಾಡ್ತೀನಿ, ಮುಖ್ಯಮಂತ್ರಿಗಳು ಮಾತಾಡ್ತೀನಿ, ಗೃಹ ಸಚಿವರ ಹತ್ರ ಮಾತಾಡ್ತೀನಿ, ಹೋಮ್ ಸೆಕ್ರೆಟರಿ ಹತ್ರ ಮಾತಾಡ್ತೀನಿ, DG ಹತ್ರ ಮಾತಾಡ್ತೀನಿ. ಚೇಂಜ್ ಮಾಡಿ, ಬದಲಾವಣೆ ಮಾಡಿ, ಹೋರಾಟಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾರೆ.